ಪದೇ ಪದೇ ಗ್ಯಾಸ್ ಸೋರಿಕೆಯಿಂದ ಅಗ್ನಿ ಅನಾಹುತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಸಾಕಷ್ಟು ಸಾವು ನೋವುಗಳಾದ ಬಳಿಕ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೊದಲ ಬಾರಿಗೆ ಗ್ಯಾಸ್ ಕಂಪನಿ ಮತ್ತು ಏಜೆನ್ಸಿಯ ವಿರುದ್ಧ FIR ದಾಖಲಾಗಿದೆ. ಖಾಸಗಿ ಗ್ಯಾಸ್ ಕಂಪನಿಯ ಮಾಲೀಕ ಛೋಟಾ ಸಿಕಂದರ್ ಮೇಲೆ FIR ದಾಖಲಾಗಿದೆ. ಜಾಹ್ನವಿ ಎಂಬುವರಿಂದ ಬೇಗೂರು ಠಾಣೆಯಲ್ಲಿ ದೂರು ಹೋಗುತ್ತೆ. ಆ ದೂರಿನ ಅನ್ವಯ FIR ಆಗಿದೆ. ಸಿಲಿಂಡರ್ ಬ್ಲಾಸ್ಟ್ಗೆ ಪ್ರೈವೇಟ್ ಸಿಲಿಂಡರ್ ಕಂಪನಿಯೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ದೂರು ದಾಖಲಾಗತ್ತೆ. ಆ ದೂರಿನ ಅನ್ವಯ FIR ಆಗಿದೆ. ಸೊ ಮಾಲೀಕ ಛೋಟಾ ಸಿಕಂದರ್ ಮೇಲೆ ಈಗ ಕ್ರಮಕ್ಕೆ ದೂರು ಕೊಡಲಾಗಿದೆ. ಪ್ರೈವೇಟ್ ಗ್ಯಾಸ್ ಕಂಪನಿಯ ವಿರುದ್ಧ FIR ದಾಖಲಾಗಿದೆ. ಸೊ ಪದೇ ಪದೇ ಈ ರೀತಿಯ ಘಟನೆ ಆದಾಗ ಇದ್ದಕ್ಕಿದ್ದಂಗೆ ಈ ಅಗ್ನಿಯ ಅವಘಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಹೆಚ್ಚಾಗಿ ಕೇಳಿ ಬಂದಿರುವಂಥ ಕೇಸ್ಗಳು ಅಂತಂದರೆ ಗ್ಯಾಸ್ ಸೋರಿಕೆಯಿಂದ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅನ್ನುವಂಥ ವಿಚಾರ. ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ ಇದಕ್ಕೆ ಕಾರಣ ಈ ಪ್ರೈವೇಟ್ ಕಂಪನಿಗಳು ಅಂತ ಆರೋಪ ಬಂದಿದೆ. ಆರೋಪದ ಹಿನ್ನೆಲೆಯಲ್ಲಿ ದೂರು ಕೂಡ ಕೊಡಲಾಗಿದೆ. ಆ ದೂರಿನ ಅನ್ವಯ FIR ಆಗಿದೆ. ಸೊ ಪದೇ ಪದೇ ಈ ರೀತಿಯ ಗ್ಯಾಸ್ ಸೋರಿಕೆಯಿಂದಾಗಿ ಆಗ್ತಾ ಇರುವಂಥ ಅಗ್ನಿಯ ಅನಾಹುತವನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಇದೆಲ್ಲ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲೂ ಕೂಡ ಬೆಂಕಿ ಬೀಳ್ತಾ ಇದೆ. ಅದಕ್ಕೆ ಕಾರಣ ಗ್ಯಾಸ್ ಸೋರಿಕೆ ಅಂತೇಳಿ. ಸೊ ಹಂಗಾಗಿ ಏನು ಇರ್ಬೋದು, ಏನು ಸಮಸ್ಯೆ ಇದೆ, ಯಾವ ರೀತಿಯಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಮೊದಲ ಬಾರಿಗೆ ಗ್ಯಾಸ್ ಕಂಪನಿ ಮತ್ತು ಏಜೆನ್ಸಿಯ ವಿರುದ್ಧ FIR ದಾಖಲಾಗಿದೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.